सीधा चलो सीधा। आगे चलो ना, आराम से बोलो भाई, चिल्ला रहे क्यों है? ಎಕ್ಸಾಮ್ನಾಗ ಬರೀ ತಿಂಡಿ ಕ್ವಶನ್ ಬಂದು, ಬರೀ ತಿಂಡಿ ಕ್ವಶನ್. ಬರೀ ತಿಂಡಿ ಕ್ವಶನ್. ಆಯ್ಕೆಗಳು ಆಯ್ಕೆ ಹೆಂಗಿದ್ದು ಹೆಂಗಿಲ್ಲ ಅದನ್ನ ಬರೀ ಇದನ್ನ ಬರೀ. ಜೀವನ ಬಗ್ಗೆ ಅರ್ಥ ಆಗ್ಬೇಕಂದ್ರೆ ಒಮ್ಮೆ ನಾನು ಬೆಂಗಳೂರು ಬಂದ ನೋಡ್ಲೇಬೇಕು. ಅಷ್ಟು ಕಿರಿಕಿರಿ ಹೇಳಕ ನನಗೆ ಹೇಳಕ ಇಲ್ರಿ, ನಾವು ಒಳಗೆ ಹೋಗಿ ಹೋಗಲ್ಲ, ಇಲ್ಲೇ ಕುಂದಿರ್ತೀವಿ. ಹಾಯ್ ಎಲ್ಲರಿಗೂ ನಮಸ್ಕಾರ, ನಾವು ಇವತ್ತು ಸಿವಿಲ್ ಎಕ್ಸಾಮ್ ಬರೆಯಕ್ ಹೋಗ್ತೀವಿ. ಯಾವ ರೀತಿ ಹೋಗ್ತಾ ಇದೀವಿ, ಏನ್ ಮಾಡ್ತಾ ಇದೀವಿ ಎಲ್ಲ ನಿಮಗೆ ಈ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ನೀವು ಸಹ ನನ್ನ ಬಿಜಿ ಐತಿ, ನಾನು ನನ್ನ ಡಿಗ್ರಿ ಕಂಪ್ಲೀಟ್ ಆಗೈತಿ. ಡಿಗ್ರಿ ನಡೆಯಾಗ ಹೋಗ್ತೀವಿ. ಸಣ್ಣ ವಯಸ್ಸಿನಾಗ ದೊಡ್ಡ ಸಾಧನೆ ಮಾಡ್ಬೇಕಂತ ನಿಮಗೆ ನಾವು ಇವತ್ತು ಬೆಂಗಳೂರು ಮಾಡ್ತೀವಿ. ಹೇಗಿತ್ತು ಹೇಗಿಲ್ಲ ಅಂತೇಳಿ ನೋಡ್ತಾ ಇರಿ, ಕಾಯ್ತಾ ಇರಿ. ಮುಂದಿನ ನೆಕ್ಸ್ಟ್ ನಿರ್ಧಾರ ಟಿಕೆಟ್ ತಗೊಂಡಿವಿ, ಹೋಗ್ತಾ ಇದೀವಿ. ನಮಗೆ ಡೈರೆಕ್ಟ್ ಬೆಂಗಳೂರಿಗೆ ಟ್ರೈನ್ ಸಿಗಲಿಲ್ಲ, ಅದಕ್ಕಾಗಿ ನಾವು ಫಸ್ಟ್ ಅರಸಿನಕೆರೆಗೆ ಇಳಿದು ಆಮೇಲೆ ಅಲ್ಲಿಂದ ಯಶವಂತಪುರಕ್ಕೆ ಟ್ರೈನ್ ತೊಗೊಂಡು ಅಲ್ಲಿಂದ ಹೋಗ್ಬೇಕು. ಟ್ರೈನ್ ಹತ್ತಿದ ಮೇಲೆ ಸ್ವಲ್ಪ ಫಾಲ್ತುಗಿರಿ ಪೋಸ್ ಕೊಟ್ಕೊಂಡು ನಿಂತಿದ್ವಿ. ಎಲ್ಲ ಟ್ರೈನ್ನಾಗ ಓದೋ ಟೈಮ್ನಾಗ ನಾವು ಪೋಸ್ ಕೊಟ್ಕೊಂಡು ನಿಂತಿದ್ವಿ ಮಿರರ್ ಮುಂದೆ. ಫಾಲ್ತು ಪೋಸ್ ಕೊಟ್ಕೊಂಡು ಆ ಕಡೆಯಿಂದ ಈ ಕಡೆ 2-3 ಸಾರಿ ತಲೆ ಅಳ್ಳಾಡಿಸ್ಕೊಂಡು ಆಮೇಲೆ ಟ್ರೈನ್ ತಾಸಿಗೊಮ್ಮೆ ಸಿಗ್ನಲ್ ಬೀಳಾಗುತ್ತಿತ್ತು, ಅಲ್ಲಿ ನಿಲ್ಲಾಗುತ್ತಿತ್ತು. ಆಮೇಲೆ ಇವೆಲ್ಲ ಬೆಟ್ಟಗಳನ್ನು ನೋಡ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಒಂದು ಒಳ್ಳೆ ವ್ಯೂ ಇದೆ ರೀ. ನಾವು ಜೀವನದಾಗ ಫಸ್ಟ್ ಟೈಮ್ ಸಹ್ಯಾದ್ರಿ ಬೆಟ್ಟಗಳನ್ನು ನೋಡಿದ್ದು. ಒಂದು ಒಳ್ಳೆ ವ್ಯೂ ಇದೆ. ತುಮಕೂರಿಂದ ಈ ಕಡೆ ನಾವು ಹೋಗ್ತಾ ಇದ್ದೀವಲ್ಲ ಬೆಂಗಳೂರು ಕಡೆ, ಇಲ್ಲಿಗೆ ಈ ಕಡೆ ತುಂಬ ಒಳ್ಳೆ ವ್ಯೂಸ್ಗಳು ನಾವು ಕಾಣ್ಬೋದು. ಅರಸಿನಕೆರೆಗೆ ಬಂದು ಹೇಳಿದ ಅದಕ್ಕೆ ಅರಸಿನಕೆರೆಗೆ ಬಂದಮೇಲೆ ನಾವು ಯಶವಂತಪುರಕ್ಕೆ ಹೋಗೋಕ್ಕೆ ಟ್ರೈನ್ ಟಿಕೆಟ್ ಮಾಡ್ಕೊಳಕ್ಕೆ ಟಿಕೆಟ್ ಸೆಂಟ್ರಿಗೆ ಹೋಗೋತಿದ್ವಿ. ಬಟ್ ಅಲ್ಲಿ ಭಾಳ ಜನ ಬಂದಿದ್ರು, ನಿಲ್ಲಕ್ಕೆ ಕೂಡ ಜಾಗ ಇರಲಿಲ್ಲ. ಲೈಕ್ ನಮ್ಮಲ್ಲಿ ಭಾಳ ದೂರದಿಂದ ಜನಗಳು ಬಂದಿದ್ರು. ನೀವು ನೋಡ್ತಿರ್ಬೋದು ವಿಡಿಯೋದಲ್ಲಿ, ನಿಲ್ಲಕ್ಕೆ ಕೂಡ ಜಾಗ ಇರಲಿಲ್ಲ, ಅಷ್ಟು ಜನಗಳು ಬಂದಿದ್ರು. ಅಲ್ಲಿ ಬೆಂಗಳೂರಿಗೆ ಹೋಗೋಕ್ಕೆ ಭಾಳ ದೂರ ಸೆಂಟರ್ಗಳಿದ್ದು. ನಾವು ಬೆಳಗ್ಗೆನೇ ಹೋಗಿದ್ವಿ. ನಮಗೆ ನೈಟ್ ಫುಲ್ ಗಲಿಬಿಲಿ ಆಗಬಾರ್ದು ಅಂತೇಳಿ ನಾವು ಬೆಳಗ್ಗೆನೇ ಹೋಗಿದ್ವಿ. ಆದರೂ ಸಹ ಇಷ್ಟು ಜನಗಳು ಬಂದಿದ್ದರು. ಇದರಲ್ಲೇ ನಾವು ಸಹ ಅಲ್ಲೇ ಇಲ್ಲೇ ಕುಂತ್ಕೊಂಡು ಹೋಗಿದ್ವಿ. ಟ್ರೈನ್ ಬರಾಗುತ್ತಿದ್ರಿ, ನಾವು ವೇಟ್ ಮಾಡಾಗುತ್ತಿದ್ರಿ. ಮತ್ತಾಜಿ ಸೆಂಟ್ರಲ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಅನ್ಸ್ಬಿಡುತ್ತೆ ಜಿ. ಏ ಆನೆ ಐತೆ, AC ಫೋಲ್ಡರ್ ಅವ್ರಿ. ಅದ ನಾವು ಜನರಲ್ ಹತ್ತಿದ್ರಿ, ಇಲ್ಲಿ ಬಂದಿವಿ ಅಷ್ಟೇ. ಈ AC ಹಲೋ ಬೇಸ್ರಿ ಮತ್ತೆ ಬೇಸ್ರಿ ಇಲ್ಲ AC ಐತೆ ಅಂತ ಹೇಳ್ತಾನೆ ನಮಗ. ಇಲ್ರಿ, ನಾವು ಒಳಗೆ ಹೋಗಿ ಹೋಗಲ್ಲ, ಇಲ್ಲೇ ಕುಂದಿರ್ತೀವಿ. ಫಸ್ಟ್ ಟೈಮ್ ಇವತ್ತು ನಾ AC ಹೊರಗೆ ಹೋಗಾತೀನಿ, ಗೊತ್ತಿಲ್ಲ ಏನಾಕೈತೆ ಅಂತ ಹೇಳಿ. ಬೈಲಲ್ಲ ಬೈ ಬಣ್ಣಗಳ್ರಿ. ಟಿಕೆಟ್ ಇಲ್ದಾಗ ಎಸಿಗೆ ಬಂದೀವಿ. ಅಣ್ಣ ಆರಾಮ ಟಿಕೆಟ್ ಇಲ್ಲ ಇಲ್ಲೊಂದು ದೊಡ್ಡ ಸೀನ್ ಆಗ್ಬಿಟ್ಟಿತ್ತು. ನಾವು ವಿದೌಟ್ ಟಿಕೆಟ್ AC ಕೋಚ್ನಾಗ ಬಂದು ಕುಂತು ಬಿಟ್ಟಿದ್ವಿ. ಬಟ್ TT ಬಂದ್ರೆ ನಮಗೆ ವ್ಯವಸ್ಥೆ ಹೆಂಗೆ ಕಳಿಸ್ತಾನೆ ನೋಡಿ ಬರ್ರಿ. ನಾವು AC ಕೋಚಿನಿಂದ ಜನರಲ್ ಕೋಚಿಗೆ ಶಿಫ್ಟ್ ಆಗೋದು. खाली ಎಲ್ಲ ಖಾಲಿನೇ ಸರ್, ಬೇಸನ್ ಇರೋ ಛತ್ರಿ ट्रेन आगे चलो
हाँ भैया वो लोग निकालने तो अब आप तो जाओ बड़ी बड़ी बात ಮಾಡದ್ರಿ ಎಷ್ಟು ಸಲ ಹೇಳ್ಬೇಕು ನೀವು ಕಸು ये स्लीपर नहीं है सब एसी है स्लीपर में चलो ಅಣ್ಣ ನಾವ್ ಹೆಂಗ್ ಕಾಣೋದಿವ ಅಣ್ಣ ಹೆಂಗ್ ಕಾಣೋ ವಾಟರ್ ಬಾಟಲ್ ಕೂತ್ರಿ भैया इधर ही ना इधर आगे और आगे ट्रेन लास्ट हुआ नहीं अभी आ गया लास्ट कैसे हो जाएगा ये तो स्लीपर है स्लीपर में ऐसे एसी आवे थर्ड 1 थर्ड 2 30 ಎಲ್ಲ एसी ये भी क्या हो रही ये था स्लीपर ये भी ऐसे जा रहे तारो बोलेगा अब आ देखो चलो चलो करके करेगा भैया इधर ना क्या हो रहा है सेकंड एसी अभी सीधा चलो सीधा आगे चलो ना आराम से बोलो भाई चिल्ला रहे क्यों है तो वाले जूना का तो ये करे थे आता रे वाटर खाली पड़े सद ಅದು ಜನರಲ್ ಸ್ಲಿಪ್ಪರಿಗೆ ಹೋಗಿ ಮಕ್ಕಳ ಸ್ಲಿಪ್ಪರಿಗೆ ಹೋಗ್ರಿ ಏನು ಹೇಳಂಗಿಲ್ಲ ಬೆಂಗಳೂರಿಗೆ ಮದುವೆ ಮಾಡಿ ನಾನು ಮತ್ತೆ ತಮ್ಮ ಬಂದಿವಲ್ಲ ಬಂದಾರಲ್ಲ 3 ಜನರ ಮುಕ್ಕಳಿಯರಿದ್ದಾರೆ ಹಾಂ ಈಗ ತಾನೇ ಬಂದು ನಾವು ಎಲ್ಲಿ ರೀಚ್ ಆದ್ವಿ ಅಂದರೆ ಬೆಂಗಳೂರಿಗೆ ರೀಚ್ ಆದ್ವಿ ಆಗ್ಲೇ ರೀಚ್ ಆಗಿದ್ವಿ ಬಟ್ ನಮಗೆ ರೂಮೇ ಸಿಗಾಗ್ತಿದ್ರೆ ಇರಾಕ ಸ್ಟೇ ಮಾಡೋಕೆ ರೂಮೇ ಸಿಗಾಗ್ತಿದ್ದಿಲ್ಲ ಫಸ್ಟ್ ನಾವು ಎಲ್ಲಿ ಹಿಡಿದೀವೋ ಅರ್ಚಿನ್ಕೆರೆ ಅಂತ ಹೇಳಿದ್ರು ಯಶವಂತಪುರಕ್ಕೆ ಒಂದು ಟ್ರೈನ್ ತೊಗೊಂಡ್ವಿ ಆ ಟ್ರೈನ್ ತೊಗೊಂಡು ಅಲ್ಲಿಂದ KSRಗೆ ಒಂದು ಟ್ರೈನ್ ಇರಲಿಲ್ಲ ಸೊ ಅದಕ್ಕೆ ನಾವು ಅಲ್ಲಿಂದ ಬಸ್ ಹಿಡ್ಕೊಂಡು ಬೆಂಗಳೂರಿಗೆ ಬಂದು ಇಲ್ಲಿ ನಮಗೆ ರೂಮ್ ಸಿಗಾಗ್ತಿದ್ದಿಲ್ಲ ಇರಾಕ ಅದಕ್ಕೆ ಓಯೋ ಬುಕ್ ಮಾಡಿದ್ವಿ ಓಯೋ ಬುಕ್ ಮಾಡ್ಕೊಂಡು ಇಲ್ಲಿ ಇದ್ದೀವಿ ಬೆಂಗಳೂರಿನಾಗ ಭಯಂಕರ ಜನರು ಇದ್ದಾರೆ ನೋಡಬಾರ್ದು ಅಷ್ಟು ಜನರು ಇರ್ತಾರೆ ಅಷ್ಟು ಜನರು ಅಷ್ಟು ಕಿರಿಕಿರಿ ಅಷ್ಟು ಯಪ್ಪ ಏನು ಹೇಳಬೇಕು ಅನ್ನೋ ಫುಲ್ ಜೀವನ ಬಗ್ಗೆ ಅರ್ಥ ಆಗ್ಬೇಕಂದ್ರೆ ಒಮ್ಮೆ ನಾನು ಬೆಂಗಳೂರಿಗೆ ಬಂದು ನೋಡಲೇಬೇಕು ಅಷ್ಟು ಕಿರಿಕಿರಿ ಇದೆ ನನಗೆ ಹೇಳಕ್ಕೆ ಒಂಥರ ಎಲ್ಲಿ ಬೇಕಾದ್ರೆ ಪ್ಯಾಂಪು ಸೌಂಡ್ ಭಯಂಕರ ಜನರು ಬಂದಿದ್ರು ಬೆಂಗಳೂರಿಗೆ ಮಾತ್ರ ಭಯಂಕರ ಜನರು ನಾವೀಗ ಓಯೋ ರೂಮ್ನಾಗ ಕುಂತೀವಿ AC ಐತಿ ನಿಮ್ಗೆ ತೋರಿಸ್ತಿದ್ರು AC ಐತಿ ಫ್ಯಾನ್ ಐತಿ ಒಂದು ಟಾಯ್ಲೆಟ್ ಬಾತ್ರೂಮ್ ಕೊಟ್ಟಾರ ಒಂದು ಬೆಡ್ ಐತಿ ನಾವು 2 ಜನ ಇದ್ದೀವಿ ಈಗ ತಾನೇ ಬಂದಾನ ವಾಶ್ರೂಮ್ನಿಂದ ನಾಳೆ ಎಕ್ಸಾಮ್ ಐತಿ 10 ಗಂಟೆಗೆ ಓದ್ಬೇಕಂತೇಳಿ ಒಂದು ಬುಕ್ಸ್ ತಂದಿದೆ ಆದ್ರೂ ಓದೇ ಇಲ್ಲ ಯಾಕಂದ್ರೆ ನಮ್ಮ ರೂಮ್ ಹುಡುಗೋದೊಳಗೆ ಸಾಕಾಗಿತ್ತು ಸತ್ಯಾನಾಶ ಹೋಗಿದೆ ಜೀವನ ರೂಮ್ ಹುಡುಗೋದೊಳಗೆ ಸೌತೈತಿ ಯಾಕಂದ್ರೆ ನಾವು ಯಾವತ್ತೂ ಬಂದೇ ಇಲ್ಲ ಬೆಂಗಳೂರಿಗೆ ಇದ ಫಸ್ಟ್ ಟೈಮ್ ಬರಾವ್ತಿದ್ವಲ್ಲ ಅದಕ್ಕೆ ಫುಲ್ ಫಸ್ಟ್ ಟೈಮ್ ಅದು ಓಯೋನಾಗ ಸ್ಟೇ ಮಾಡಿವಲ್ಲ ಯಾರು ಬರ್ತಾರೆ ಯಾರಿಲ್ಲ ಅಂತೇಳಿ ಫುಲ್ ಹೆದರಿಕೆ ಆಗೈತೆ ರಾತ್ರಿ ಗದ್ಲಾಕೈತಿ ಅದೇ ಯೋಚನೆ ಮಾಡಾವತ್ತಿನ ಫಸ್ಟ್ ಇಂದ ಅದೇ ಯೋಚನೆ ಮಾಡ್ಕೊಂಡ್ ಬಂದಿದ್ದೆ ಎಲ್ಲರೂ ಗದ್ಲ ಆಗಿತ್ತ ಏನಾರ ಆಗಿತ್ತ ಬಾಜು ರೂಮಿಂದ ಸೌಂಡ್ ನಮಗ್ ಬಂದಿತ್ತು ಅಂತೇಳಿ ಬಟ್ ಆ ರೀತಿ ಸಿಚುವೇಶನ್ ಕಾಣೋದಿಲ್ಲ ಯಾಕಂದ್ರೆ ಆಜು ಬಾಜು ಯಾರು ಇಲ್ಲ ನಾವು ಒಬ್ಬರೇ ಇದೀವಿ ಬಟ್ ರೂಮ್ ನೋಡಕ್ ಮಾತ್ರ ಚೆನ್ನಾಗೈತೆ ಓಯೋ ರೂಮ್ ಇದು ಹೋಟೆಲ್ ಹೆಸರು ನಿಮಗೆ ನೀವು ಯಾವ ತರ ಬಂದಾಗ ಹೋಟೆಲ್ ಹೆಸರು ಹೋಟೆಲ್ ಟೌನ್ ನೀವು ಹೋಟೆಲ್ ಹೆಸರು ಬಂದ ನಿಮ್ಗೆ ವಿಜಿಟ್ ಮಾಡಿ ಚಲೋ ಹೋಟೆಲ್ ಟೌನ್ ಒಟ್ಟು ಏನಾರು ಮಾಡಿ ರ್ಯಾಪಿಡೋ ಬುಕಿಂಗ್ ಮಾಡ್ರಿ ಬಂದು ಬಿಡ್ತಾರ ಅವ್ರೆ ನಾವು ಅದನ್ನ ಮಾಡೀವಿ ನೋಡ ಹುಡುಗ ರೆಡಿ ಆದ ಹುಡುಗ ಫುಲ್ ರೆಡಿ ಆದ ಇದೊಂದು ಟಿವಿ ಕೊಟ್ಟ ನೋಡಾಕ ಅದ ನಾವು ಟಿವಿ ನೋಡಲ್ಲ ಯಾಕಂದ್ರೆ ನಾಳೆ ಎಕ್ಸಾಮ್ ಐತಿ ಫುಲ್ ಓದ್ಬೇಕು ಇದೊಂದು ಯಾವ್ದು ಬೆಂಗಳೂರ್ದು ಒಂದು ಫೋಟೋ ಐತಿ ಇದು ಕ್ಯಾಮ್ರಾ ಚಲೋ ಇಲ್ಲಪ್ಪ ಇದೊಂದು ಬೆಂಗಳೂರು ಒಂದು ಫೋಟೋ ಐತಿ ಅಲ್ಲೊಂದು ಫೋಟೋ ಕೊಟ್ಟಾರ ಇದೊಂದು ಫ್ಯಾನ್ ಐತಿ ಒಂದು AC ಕೊಟ್ಟಾರ ಒಂದು 2-in-1 ಬೆಡ್ ಕೊಟ್ಟಾರ 2-in-1 ಬೆಡ್ ಚೆನ್ನಾಗೈತಿ ಜೀವನದಾಗ ಫಸ್ಟ್ ಎಕ್ಸ್ಪ್ರೆಸ್ ಮಾಡಿದ್ರೆ ಇದ ಫಸ್ಟ್ ಟೈಮ್ ನಾನು ಹುಡುಗಿ ಮಾತ್ರ ಕರ್ಕೊಂಡ್ ಬಂದಿಲ್ಲ ಒಮ್ಮೆ ನಾನು ನೋಡ್ಬೇಕು ಏನಾಗೈತೆ ಯಾಕಂದ್ರೆ ನಮ್ಮ ಮಕ್ಕ ಹುಡುಗಿ ಬೆಳೆಯಲ್ಲ ಏನ್ ಬೆಳೆಯಲ್ಲ ನೋಡ್ಬೇಕು ಜೀವನದಾಗ ಫಸ್ಟ್ ಟೈಮ್ ನಾನು ರೂಮ್ ಮಾಡ್ಕೊಂಡಿದ್ದೆ ಇದೇ ಫಸ್ಟ್ ಟೈಮ್
ನಿಮಗೆ ನಾನು ಟಾಯ್ಲೆಟ್ ಬಾತ್ರೂಮ್ ತೋರಿಸ್ತೀನಿ ಬರ್ರಿ. ಇದು ಹ್ಯಾಂಡ್ ವಾಶ್ ಮಾಡೋದು, ಇದು ಟಾಯ್ಲೆಟ್ ಏನು ನೋಡ್ತೀವಿ ಬಿಡ್ರಿ ನೀವು. ಒಳ್ಳೇದೈತಿ, ಮಸ್ತ್ ಐತಿ. ನೀವು ಬಂದು ಒಮ್ಮೆ ವಿಸಿಟ್ ಮಾಡಿರಿ. ನಾಳೆ ಮೈಸೂರಿನ ಅಲ್ಲ ಸಾರಿ ನಾವು ಬೆಂಗಳೂರಿನಾಗಿದ್ದೀವಲ್ಲ, ನಾಳೆ ಬೆಂಗಳೂರಿನ ಫುಲ್ ಸರಪ್ ಫುಲ್ ನೋಡೋಣ, ತಿರ್ಗೋಣ. ನಾಳೆ ಬೆಂಗಳೂರಿನ ಫುಲ್ ನೋಡೋಣ ಯಾವ ರೀತಿ ಅಂತೇಳಿ. ಸೊ ಬಾಯ್, ಅಲ್ಲಿ ತನಕ ಬಾಯ್. ನಾಳೆ ಎಕ್ಸಾಮ್ ಹಾಲ್ನ ಹೋಗಿ ನಿಮ್ಗೆ ನಂದು ಎಕ್ಸಾಮ್ ಹಾಲ್ ಸೆಂಟರ್ ತೋರಿಸ್ತೀನಿ. ಯಾವ ರೀತಿ ಹುಡುಗರು ಬಂದಿರ್ತಾರೆ. 4.5 ಲಕ್ಷ ಜನ ಹುಡುಗರು ಬಂದಿದ್ದಾರೆ. ಸೊ ಅದನ್ನು ನೋಡೋಣ. ಬಾಯ್, ಅಲ್ಲಿ ತನಕ ಬಾಯ್. ನಮಸ್ಕಾರ ಎಲ್ಲರಿಗೂ. ಇವಾಗ ರೆಡಿ ಆಗಿವಿ, ಮುಂದೆ ಸೆಂಟ್ರಿಗೆ ಹೋಗೋಣ ಬರ್ರಿ. ರ್ಯಾಪಿಡೋ ಬುಕ್ಕಿಂಗ್ ಮಾಡಿಕೊಂಡು ರೂಮಿಂದ ಎಕ್ಸಾಮ್ ಸೆಂಟ್ರಿಗೆ ಹೋಗ್ತಾ ಇದ್ದೀವಿ. ಎಕ್ಸಾಮ್ ಸೆಂಟ್ರಿಗೆ ಬಂದಮೇಲೆ ಆಲ್ರೆಡಿ ಹುಡುಗರು ಲೈನಾಗಿ ನಿಂತಿದ್ರು. ನಾವು ಸಹ ಎಲ್ಲ ಅಡ್ಮಿಟ್ ಕಾರ್ಡ್ ತೊಗೊಂಡು ನಿಂತು ಬಿಡೋಣ. ಸೊ ಈಗ ತಾನೇ ಲಾಲ್ಬಾಗ್ ಬಂದಿವಿ. ಎಕ್ಸಾಮ್ ಮುಗಿಸ್ಕೊಂಡು ಎಕ್ಸಾಮ್ ಘಟಿಯ ಹಾಳಾಗ್ಬಿಟ್ಟು ಹೋಗೈತಿ. ಎಕ್ಸಾಮ್ ಫುಲ್ ಹಾಳಾಗ್ಬಿಟ್ಟು ಹೋಗೈತಿ. ಏನು ಬರ್ತಿಲ್ಲ ಎಕ್ಸಾಮ್ನಾಗ. ಓಯ್ 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 ಬರ ಹೆಂಗವ ಹೆಂಗ ಎಕ್ಸಾಮ್ ತುಣಿ ಹಿಡಿದು ಹೋಗೈತಿ. ಏನು ಬರ್ತಿಲ್ಲ ಎಕ್ಸಾಮ್ನಾಗ, ಹಿಡಿದು ಹೋಗ್ಬಿಟ್ಟೈತಿ ಎಕ್ಸಾಮ್. ಅದಕ್ಕೆ ಎಕ್ಸಾಮ್ ಆರು ಹೋಗಿದ್ರೆ ಹೋಗಲಿ, ಬೆಂಗಳೂರು ಯಾರು ಸುತ್ತಾಕೊಂಡು ಹೋಗೋಣ ಅಂತೇಳಿ ಬಂದೀವಿ. ಲಾಲ್ಬಾಗ್ ಬಂದಿವಿ. ಲಾಲ್ಬಾಗ್ ಐಸ್ ನಾವು ಅಡ್ಡಾಡಕ್ಕೆ ಬಂದೀವಿ. ನಾನು ಸ್ನ್ಯಾಪ್ ಆಗಾಡ್ತಿದ್ದೆ, ನಮ್ಮಣ್ಣ ಬ್ಲಾಗ್ ಮಾಡತ್ತಾನ. ಬ್ಲಾಗ್ ಮಾಡಾವತ್ತೀನಿ. ಬ್ಲಾಗ್ನಾಗ ಏನಿಲ್ಲ, ಇದನ್ನ ಏನು ತುಣಿ ಕಾಣಂಗಿಲ್ಲ ನಮ್ಗೆ. ಲಾಲ್ಬಾಗ್ ನೋಡಿಲ್ಲ, ನೋಡ್ಕೊಳ್ಳಿ, ಇಲ್ಲೇ ನೋಡ್ಕೊಳ್ಳಿ. ಊರಾಗ ಉರಿಸ್ಬೇಕು ಬಂದೀವಿ ಅಂಥೇಳಿ, ಬೆಂಗಳೂರಿನಾಗ ಬಂದೀವಿ ಅಂಥೇಳಿ ಊರಾಗ ಉರಿಸ್ಬೇಕು. ಅದನ್ನ ಬಿಟ್ಟು ಏನಿಲ್ಲ. फालतू ಬ್ಲಾಗ್ ಫುಲ್ ಹಾಕಿ ಬ್ಲಾಗ್ ಮಾಡ್ಬೇಕಂದ್ರೆ ಕಷ್ಟ ರೀ. ಕೈ ನೋವು ಸ್ಟಾರ್ಟ್ ಆಗ್ಬಿಡ್ತೈತಿ. ಹೆಂಗೆ ಹಿಡಿದು ಏನ ಮಾಡ್ಬೇಕಲ್ಲ ಜೀವನ ನಡ್ಸಾಕ. ಎಕ್ಸಾಮ್ ಅವರು ಪಾಸ್ ಆಗಲ್ಲ ನಾವು. ಬ್ಲಾಗ್ನಾರ್ಗಾರು ಬ್ಲಾಗರ್ ಮುಂದೆ ಬರೋಣ. ನಾವು ಬೆಳಿಬೇಕಲ್ಲ, ಹಳ್ಳಿ ಜನಾಂಗ ಮುಂದೆ ಬರ್ಬೇಕ್ರಿ. ಅದಕ್ಕೆ ಬ್ಲಾಗ್ ಸ್ಟಾರ್ಟ್ ಮಾಡಿವಿ ನಾವು. ಸಪೋರ್ಟ್ ಮಾಡಕ್ ಹೋಗ್ರಿ, ಚೆನ್ನಾಗತ್ರ ಸಪೋರ್ಟ್ ಮಾಡಿ. ಫಾಲ್ತು ಮಂದಿ ಸಪೋರ್ಟ್ ಮಾಡಕ್ ಹೋಗ್ಬಾರ್ದು. ನಾನೇ ಫಾಲ್ತು ಅಂತ ಹೇಳ. ಎಕ್ಸಾಮ್ನಾಗ ಬರೀ ತಿಂಡಿ ಕ್ವಶನ್ ಬಂದು, ಬರೀ ತಿಂಡಿ ಕ್ವಶನ್. ಆಯ್ಕೆ, ಬರೀ ಆಯ್ಕೆಗಳು. ಆಯ್ಕೆ ಹೆಂಗಿದ್ದು ಹೆಂಗಿಲ್ಲ ಅದನ್ನ ಬರೀ, ಇದನ್ನ ಬರೀ. ನಾವು ಜೋಡಿಸಿ ನಾವು ಬರೀಬೇಕಂತೀವಿ ಅಲ್ಲ, ನಾವು ಬರೋದು ಕುಂದು ಬಿಡ್ತಿದ್ವಲ್ಲ ಸುಮ್ಮನೆ. ಮತ್ತೆ ಕ್ವಶನ್ ಪೇಪರ್ ಕೊಡ್ಬೇಕು. ಬರೀ ಟ್ರಾಫಿಕ್ ಹೋಗೋಣ. ಏನ್ ಟ್ರಾಫಿಕ್ ಮಾರ್ರೆ, ಅಯ್ಯೋ ಹೇಳಬಾರ್ದು ಬೆಂಗಳೂರು ಪರಿಸ್ಥಿತಿ. ಓಲಾ ಡ್ರೈವರ್ ಬರೀ ರ್ಯಾಪಿಡೋ ಅವರೇ ತುಂಬ್ಯಾರ ಬರೀ. ಅದನ್ನ ಬಿಟ್ಟು ಏನಿಲ್ಲ. ಸ್ವಲ್ಪ ದಿಸ್ ರನ್ನಿಂಗ್ ಇಸ್ ನಾವು ಸತ್ರು ಮಾಡಕ್ ಹೋಗಲ್ಲ, ಈ ರೀತಿ ಮಾಡಕ್ ಹೋಗಲ್ಲ. ಅದು ಹೊಟ್ಟಿ ಬರ್ಲಿ, ಹೊಟ್ಟಿ ಬಂದ ಸಾದಾಗ ಹೋಗ್ಲಿ. ಎಷ್ಟು ಎಕರೆ ಅಂತ ಕೇಳಾವತ್ತ ನೀವು? 44 ಎಕರೆ ಸರ್. ಕಚ್ಚಕ 44 ಎಕರೆ. ಲಾಲ್ಬಾಗ್ ಗಿರಿ ಈಟು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಸುಮ್ಮನೆ ಅಡ್ಡಾಗುತ್ತೀವಿ, ಏನು ಕಾಣಾಗುತ್ತಿಲ್ಲ. ಇಲ್ಲಿ ಏನು ಕಾಣಾಗುತ್ತಿಲ್ಲ. 50 ರೂಪಾಯಿ ಬಂದ ಟಿಕೆಟ್ ತೆಗೆಸ್ಕೊಂಡು ಏನು ಕಾಣಾಗುತ್ತಿಲ್ಲ. ಇಲ್ಲಿ ಗಾಡಿ ಸರಿ ಐತನ, ಹಿಂಡೇನ ಪೂರಾ ಹಿಂಡನ್ ಗಾಡಿ ಕರ ಬ್ಯಾಗ್ ಬಿಟ್ಟು ಬರೋದು. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಅಪ್ಡೇಟ್